ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಆರ್ ವರ್ಕ್ಸ್. ಈಗ ನಾವು ಕ್ಲಾಸ್ 24 ನೋಡ್ತಾ ಇದ್ವಿ, ಬಾಕ್ಸ್ ಸ್ಟಿಚ್ ಹೇಗೆ ಹಾಕೋದು ಅಂತ. ಸೊ ಬಾಕ್ಸ್ ಸ್ಟಿಚ್ಚಲ್ಲಿ ಓವರ್ 3 ಟೈಪ್ಸ್ ಬರುತ್ತೆ. ಸೊ ಆ 3 ಟೈಪ್ಸ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನೀವು 3 ಲೈನ್ಸ್ನ ಹಾಕ್ಕೊಳ್ಳಿ. 3 ಲೈನ್ಸ್ ಹಾಕ್ಕೊಂಡು ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಸಿಲ್ಕ್ ಥ್ರೆಡ್ ತೊಗೊಳ್ಬೇಕಾದ್ರೆ ಡಬಲ್ ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ತೊಗೊಳ್ಳಿ. ಸೊ ಫಸ್ಟು ಸೆಂಟರ್ ಲೈನಲ್ಲಿ ಒಂದು ಸ್ಟ್ರೈಟ್ ಆಗಿ ಚೈನ್ ಸ್ಟಿಚ್ ಹಾಕ್ತೀರಾ. ಚೈನ್ ಸ್ಟಿಚ್ ಹಾಕಿಬಿಟ್ಟು ಸ್ಲ್ಯಾಂಟಿಂಗ್ ಆಗಿ ನೀವು ರೈಟ್ ಸೈಡಲ್ಲಿ ಬರಬೇಕು. ರೈಟ್ ಸೈಡ್ ಬಂದುಬಿಟ್ಟು ಅಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿ, ಚಿಕ್ಕ ಲಾಕ್ ಸ್ಟಿಚ್ ಒಂದು ಹಾಕಿ, ಮತ್ತೆ ನೀವು ಸೆಂಟರ್ ಲೈನ್ಗೆ ಸ್ಲ್ಯಾಂಟಿಂಗ್ ಆಗಿ ಹೋಗ್ತೀರಾ. ಹೋಗ್ಬಿಟ್ಟು ಅಲ್ಲಿಂದ ಒಂದು ಚಿಕ್ಕ ಚೈನ್ ಸ್ಟಿಚ್, ಅದಾದಮೇಲೆ ಒಂದು ಲಾಕ್ ಸ್ಟಿಚ್ನ ನೀವು ಮರೀದೆ ಹಾಕಬೇಕು. ಸೊ ನಾನಿಲ್ಲಿ ಚೈನ್ ಸ್ಟಿಚ್ ಹಾಕಿದ ತಕ್ಷಣ ನೆಕ್ಸ್ಟ್ ಹೋಗಿಬಿಡ್ತಾ ಇದ್ದೀನಿ. ನೀವು ಲಾಕ್ ಸ್ಟಿಚ್ ಅನ್ನೋದನ್ನು ಯೂಸ್ ಮಾಡಿ. ಸೊ ಲಾಕ್ ಸ್ಟಿಚ್ ಹಾಕಿದಾಗ ನಿಮಗೆ ಚೈನ್ ಸ್ಟಿಚ್ ಅನ್ನೋದು ಕರೆಕ್ಟಾಗಿ ಫಿಟ್ಟಿಂಗ್ ಆಗಿ ಇರುತ್ತೆ. ಇಲ್ಲಾಂದರೆ ನಿಮಗೆ ಅದು ಕ್ಲೀನಾಗಿ ಫಿನಿಶಿಂಗ್ ಅನ್ನೋದು ಸಿಗೋದಿಲ್ಲ. ಸೊ ಲಾಕ್ ಸ್ಟಿಚ್ ಹಾಕಿದ್ಮೇಲೆ ಮತ್ತೆ ನೀವು ನೀಡಲ್ ಡೈರೆಕ್ಷನ್ನ ಟರ್ನ್ ಮಾಡಿಕೊಂಡು ಮತ್ತು ರೈಟ್ ಸೈಡ್ ಡೈರೆಕ್ಷನ್ನಲ್ಲಿ ನೀವು ಒಂದು ಸ್ಮಾಲ್ ಚೈನ್ ಸ್ಟಿಚ್ ಹಾಕ್ತೀರಾ. ಚೈನ್ ಸ್ಟಿಚ್ ಹಾಕಿ ಅದಾದಮೇಲೆ ಮತ್ತೆ ಲಾಕ್ ಸ್ಟಿಚ್ ಅನ್ನೋದನ್ನು ಹಾಕ್ತಾ ಬರ್ತೀರಾ. ಸೊ ನಾನು ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೀನಿ ಅದೇ ಥರ ಫಾಲೋ ಮಾಡ್ಕೊಳ್ಳಿ. ಸೊ ನೀವು ಒಂದು ಚಿಕ್ಕ ಚೈನ್ ಸ್ಟಿಚ್ ಹಾಕಿದ್ಮೇಲೆ ಪಕ್ಕದಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕೋದನ್ನು ಮರಿಬೇಡಿ. ಸೊ ಇದು ಸಿಂಗಲ್ ಬಾಕ್ಸ್ ಸ್ಟಿಚ್. ಸೊ ಈಗ ನೀವು ಡಬಲ್ ಬಾಕ್ಸ್ ಸ್ಟಿಚ್ಗೆ ಏನು ಮಾಡಬೇಕಾಗುತ್ತೆ, ಸೊ ಅದೇ ಸೆಂಟರ್ ಲೈನಲ್ಲಿ ಸ್ಟಾರ್ಟ್ ಮಾಡ್ತೀರಾ. ಸ್ಟಾರ್ಟ್ ಮಾಡಿ ನೀವು ಮತ್ತೆ ಈಗ ಇದಕ್ಕೂ ಮುಂಚೆ ನೀವು ಈ ಕಡೆ ಡೈರೆಕ್ಷನಲ್ಲಿ ಬಂದ್ರಲ್ಲ, ಈಗ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತೀರಾ. ಹೋಗಿ ಆ ಲೈನ್ಗೆ ನೀವು ಸ್ಲ್ಯಾಂಟಿಂಗ್ ಆಗಿ ಹಾಕ್ತೀರಾ ಚೈನ್ ಸ್ಟಿಚ್ನ. ಚೈನ್ ಸ್ಟಿಚ್ ಹಾಕಿಬಿಟ್ಟು ಅಲ್ಲಿಂದ ಒಂದು ಸ್ಮಾಲ್ ಚೈನ್ ಸ್ಟಿಚ್ ಆದಮೇಲೆ ಮತ್ತೆ ಒಂದು ಲಾಕ್ ಸ್ಟಿಚ್ ಹಾಕಿದ್ಮೇಲೆ ನೀವು ಸೆಂಟರ್ ಲೈನ್ಗೆ ಬರಬೇಕು. ಸೊ ಆವಾಗ ನಿಮಗೆ ಹೆಕ್ಸಾಗನಲ್ ಶೇಪ್ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ಹೆಕ್ಸಾಗನಲ್ ಶೇಪ್ ಅನ್ನೋದು ಫಾರ್ಮ್ ನಿಮಗೆ ಕ್ಲೀನಾಗಿ ಆಗಬೇಕಾಗುತ್ತೆ. ಸೊ ಸಿಲ್ಕ್ ಥ್ರೆಡ್ ಯೂಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ನಿಧಾನಕ್ಕೆ ಯೂಸ್ ಮಾಡಿ. ಸೊ ಎಂಡ್ ನಾಟ್ ಹಾಕಿ ಡಿಸೈನ್ನ ಕಂಪ್ಲೀಟ್ ಮಾಡಿ. ಸೊ ಈ ಡಿಸೈನ್ನ ನಾವೆಲ್ಲೂ ಜಾಸ್ತಿ ಯೂಸ್ ಮಾಡೋದಿಲ್ಲ, ನಿಮಗೆ ಸಿಲ್ಕ್ ಥ್ರೆಡಲ್ಲಿ ಪ್ರಾಕ್ಟೀಸ್ ಸಿಗಲಿ ಅಂತ ಈ ಬಾಕ್ಸ್ ಸ್ಟಿಚ್ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಕ್ರಾಸ್ ಬಾಕ್ಸ್ ಸ್ಟಿಚ್. ಸೊ ಇಲ್ಲಿ ನಾನು 2 ಕಲರ್ಸ್ ಆಫ್ ಸಿಲ್ಕ್ ಥ್ರೆಡ್ ಅನ್ನೋದನ್ನು ತೊಗೊಳ್ತೀನಿ. ಸೊ ನೀವು 2 ಕಲರ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಳ್ಳಿ, 2 ಸ್ಟ್ರೈಟ್ ಲೈನ್ ಹಾಕ್ಕೊಂಡು, ಸೊ ನೀವು ಅಲ್ಲಿ ಹೇಗೆ ಸಿಂಗಲ್ ಬಾಕ್ಸ್ ಸ್ಟಿಚ್ಗೆ ಯೂಸ್ ಮಾಡ್ತಾಯಿದ್ರಿ ಅದೇ ಥರ ನೀವು ಇಲ್ಲಿ ಫಸ್ಟು ಒಂದು ಸೈಡ್ ಹಾಕ್ಕೊಳ್ತೀರಾ. ಸೊ ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕ್ತೀರಾ ಸ್ಲ್ಯಾಂಟಿಂಗ್ ಆಗಿ, ಮತ್ತೆ ಒಂದು ಸ್ಮಾಲ್ ಚೈನ್ ಸ್ಟಿಚ್, ಒಂದು ಲಾಕ್ ಚೈನ್ ಸ್ಟಿಚ್ ಹಾಕಿಬಿಟ್ಟು ಅಲ್ಲಿಂದ ನೀವು ಮತ್ತೆ ರಿವರ್ಸ್ ಡೈರೆಕ್ಷನ್ಗೆ ಬಂದು ಮಾಡಬೇಕಾಗುತ್ತೆ. ಸೊ ಒಂದು ಕಲರ್ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡಿ. ಸೊ ಈಗ ಸೆಕೆಂಡ್ ಏನಾಗುತ್ತೆ, ನೀವು ಫಸ್ಟ್ ಲೈನಿಂದ ಸ್ಟಾರ್ಟ್ ಮಾಡಿರ್ತೀರಲ್ಲ, ಈಗ ಸೆಕೆಂಡ್ ಲೈನಿಂದ ನೀವು ಕ್ರಾಸ್ ಆಗಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಡಿಫ್ರೆನ್ಷಿಯೇಟ್ ಮಾಡಿ ತೋರಿಸೋದಕ್ಕೆ ನಿಮಗೆ ಇನ್ನೊಂದು ಕಲರ್ ಆಫ್ ಸಿಲ್ಕ್ ಥ್ರೆಡ್ ಅನ್ನೋದನ್ನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ. ಸೊ ನೀವು ಅಲ್ಲಿಂದ ಫಸ್ಟ್ ಯಾವ ಲೈನ್ ಸ್ಟಾರ್ಟ್ ಮಾಡಿರ್ತೀರ ಅದ್ರ ಆಪೋಸಿಟ್ ಲೈನಿಂದ ನೀವು ಇದನ್ನು ಸ್ಟಾರ್ಟ್ ಮಾಡಿ. ಸೊ ನಿಮಗೆ ಕ್ರಾಸ್ ಜಿಗ್ಜಾಗ್ ಶೇಪ್ ಥರ ಬರುತ್ತೆ, ಕ್ರಾಸ್ ಶೇಪಲ್ಲಿ. ಸೊ ಇದು ಕ್ರಾಸ್ ಬಾಕ್ಸ್ ಚೈನ್ ಸ್ಟಿಚ್ ಅನ್ನೋದನ್ನು ಆಗುತ್ತೆ. ಸೊ ನೀವು ಇದನ್ನು ಕರೆಕ್ಟಾಗಿ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ. ಸೊ ನೀವು ಪ್ರಾಕ್ಟೀಸ್ ಮಾಡಿದಂತಹ ಸ್ಟಿಚಸ್ನೆಲ್ಲ ನೀವು ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿ ಆರ್ ವರ್ಕ್ಸ್ ಅಂತ ಇರುತ್ತೆ. ಸೊ ನಾನು ಇದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಅದನ್ನು ಕೊಟ್ಟಿರ್ತೀನಿ. ಸೊ ಅದರಲ್ಲಿ ನೀವು ಅಪ್ಲೋಡ್ ಮಾಡಿಬಿಟ್ಟು ನನಗೆ ಟ್ಯಾಗ್ ಮಾಡ್ಬೋದು. ಸೊ ಡಿಸೈನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.